SIR ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆಗೆ ಕಾಂಗ್ರೆಸ್ ನಾಯಕರು SIR ವಿರುದ್ಧ ಆರಂಭದಲ್ಲಿದ್ದರು. ಅಂದರೆ ಉತ್ತರ ಪ್ರದೇಶ, ಬಿಹಾರ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ SIRನಿಂದ ಸಾಕಷ್ಟು ದೊಡ್ಡ ಗೋಲ್ಮಾಲ್ ಆಗ್ತಿದೆ ಅಂತ ಹೇಳ್ತಿದ್ರು. ಈಗ ಹಿಂದೆ ಕಾಂಗ್ರೆಸ್ ಬಳಸ್ತಾ ಇದ್ದಂಥ ಭಾಷೆಯನ್ನು BJP ನಾಯಕರು ಅಂದರೆ ರಾಜ್ಯದ ವಿಪಕ್ಷದ ನಾಯಕರು ಬಳಸ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಆದಿಯಾಗಿ BJPಯ ನಾಯಕರು ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ರೀತಿಯಲ್ಲಿ SIR ಪ್ರಕ್ರಿಯೆ ಆಗಿಲ್ಲ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಪ್ರಕ್ರಿಯೆಯನ್ನು ರದ್ದುಗೊಳಿಸಬೇಕು, ಹೊಸದಾಗಿ ಮಾಡಬೇಕು ಅನ್ನುವಂಥ ಒತ್ತಡ ಕೂಡ ಕೆಳಬಂದಿದೆ. ಅಥವಾ ಕಾಂಗ್ರೆಸ್ ನಾಯಕರು ವಿರೋಧ ಪಕ್ಷಗಳು ವಿರೋಧಕ್ಕೋಸ್ಕರ ಇದೆಲ್ಲವೂ ಕೂಡ ಮಾಡ್ತಾ ಇವೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾದರೆ ಈ SIR ಏನಾಗ್ತಾ ಇದೆ ನೋಡೋಣ ಬನ್ನಿ. ಈ 5 ದಿನಗಳ ಕಾಲ ನಡೆದಿರತಕ್ಕಂಥ ಹಲವಾರು ಅಕ್ರಮಗಳ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ಮುಸಲ್ಮಾನರ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ವೋಟ್ ಹಾಕಬೇಕು, ಅದು ಅವರ ಉದ್ದೇಶವಾಗಿದೆ. ಟೀಕೆ ಮಾಡೋರಿಗೆ ಬೇಡನಾಗ್ತದ ಎಲಬಿಲ್ ನಾಲಿಗೆ ಮಾಡ್ಲಿ. ಇದೇ ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸಿಕೊಳ್ತಾ ಇರತಕ್ಕಂತ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ರಾಜಕೀಯದಲ್ಲಿ ಅಸ್ತ್ರಗಳು ಬದಲಾಗ್ತಾನೆ ಇರ್ತವೆ. ಇವತ್ತು ಒಬ್ಬನ ಕೈಯಲ್ಲಿದ್ದ ಶಸ್ತ್ರ ನಾಳೆ ಮತ್ತೊಬ್ಬರ ಕೈ ಸೇರಿರುತ್ತೆ. ಇದಕ್ಕೆ ಇತ್ತೀಚಿನ ತಾಜಾ ಉದಾಹರಣೆ ಅಂದ್ರೆ ಅದು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ. SIR ಶುರುವಾದಾಗ ಕಾಂಗ್ರೆಸ್ ಆದಿಯಾಗಿ ವಿಪಕ್ಷಗಳು ಚುನಾವಣಾ ಆಯೋಗವನ್ನ ದೂರಿದ್ವು. ಬಿಜೆಪಿಗೆ ಲಾಭ ತಂದುಕೊಡೋ ಯೋಜನೆ ಅಂತ ದೂರಿದ್ವು. ಆದರೆ ರಾಜ್ಯದಲ್ಲಿನ ಪರಿಸ್ಥಿತಿ ಭಿನ್ನವಾಗಿ ಹೊರಹೊಮ್ಮಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಬಿಜೆಪಿ ಹಾಗೂ ಕೇಸರಿಪಾಳ್ಯದ ಮೈತ್ರಿ JDS ನಾಯಕರು ಆಯೋಗದ ಬಾಗಿಲು ತಟ್ಟಿದ್ದಾರೆ. ವಿಷಯ ಏನು ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಗಳು ಮನೆ ಮನೆಗೂ ತೆರಳಬೇಕು, ಪ್ರತಿ ಮನೆಗೂ ಭೇಟಿ ಕೊಟ್ಟು SIR ಪ್ರಕ್ರಿಯೆ ಮಾಡಬೇಕು. ಆದರೆ ಅಧಿಕಾರಿಗಳು ಮಸೀದಿ, ಮಂದಿರ, ಅಂಗನವಾಡಿ ಹಾಗೂ ಶಾಲಾ ಆವರಣಗಳಲ್ಲಿಯೇ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದಾರೆ. ಈ ನಡೆ ರಾಜ್ಯದಲ್ಲಿ ವಿಪಕ್ಷ ಸ್ಥಾನದಲ್ಲಿರೋ ಬಿಜೆಪಿ JDS ನಾಯಕರ ಕಣ್ಣು ಕೆಂಪಾಗಿಸಿದೆ. ಈ ಕಾರಣಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, HD ಕುಮಾರಸ್ವಾಮಿ ಹಾಗೂ ಶೋಭಾ ಕರಂದ್ಲಾಜೆ ಸೇರಿದಂತೆ ಘಟಾನುಘಟಿ ನಾಯಕರೇ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ದೂರಿನ ಪ್ರತಿ ಜೊತೆಗೆ ಬಿಜೆಪಿ JDS ನಾಯಕರು ಪೆನ್ ಡ್ರೈವ್ ಸಲ್ಲಿಕೆ ಮಾಡಿದ್ದಾರೆ. ಇದರೊಳಗೆ ಎಲ್ಲೆಲ್ಲಿ ಚುನಾವಣಾ ಆಯೋಗದ ನಿಯಮ ಮೀರಲಾಗಿದೆ ಅನ್ನೋ ಆರೋಪವಿದೆಯೋ ಆ ಎಲ್ಲಾ ವಿವರ ಸೇರಿಸಲಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಏನೋ ಅಕ್ರಮಗಳನ್ನ SIR ದಲ್ಲಿ ಮಾಡ್ತಾ ಇದ್ದಾರೆ. ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ಈ 5 ದಿನಗಳ ಕಾಲ ನಡೆದಿರತಕ್ಕಂಥ ಹಲವಾರು ಅಕ್ರಮಗಳ ಮಾಹಿತಿಗಳನ್ನ, ದಾಖಲೆಗಳನ್ನ, ಪೆನ್ ಡ್ರೈವ್ ಅನ್ನ ಇವತ್ತು ಎರಡೂ ಪಕ್ಷದಲ್ಲಿ ನಾವೇನ್ ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ ಇವತ್ತು ಚುನಾವಣಾ ಇಲ್ಲಿಯ ಆಯುಕ್ತರಿಗೆ. ಹೀಗೆ ದೂರು ಕೊಟ್ಟಿರುವ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ನಿಗಿ ಕೆಂಡವಾಗಿದ್ದಾರೆ. ಅಕ್ರಮಗಳಿಗೆ ಸರ್ಕಾರವೇ ಪ್ರೋತ್ಸಾಹ ಕೊಡ್ತಿದೆ ಅಂತ ಆರೋಪಿಸಿದ್ರು. ಸಾಲದಕ್ಕೆ ಮತದಾರರ ಪಟ್ಟಿಯಲ್ಲಿ ಬಾಂಗ್ಲಾ, ಪಾಕಿಸ್ತಾನದ ಜನರನ್ನ ಸೇರಿಸಲಾಗ್ತಿದೆ ಅಂತ ಬಾಂಬ್ ಸಿಡಿಸಿದ್ರು. ಈ ಒಂದು SIR ಪ್ರಕ್ರಿಯೆಯಲ್ಲಿ ಮೊದಲನೇ ದಿನದಿಂದಲೇ ಪ್ರಾರಂಭ ಆಗಿರ್ತಕ್ಕಂಥ ಅಕ್ರಮಗಳ ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದಲ್ಲಿ 31 ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಹಲವಾರು ದಾಖಲೆಗಳೇನಿದೆ ಕರ್ನಾಟಕದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಚುನಾವಣಾ ಆಯುಕ್ತರಿಗೆ ಕೊಟ್ಟಿದ್ದೇವೆ. CEOಗೆ ಒಂದೇ ಒಂದು ಕಮ್ಯುನಿಟಿಯ ಅಂದ್ರೆ ಮುಸಲ್ಮಾನರ ಲೀಡರ್ಸ್ ಗಳ ಕೈಯಲ್ಲಿ ಕೊಟ್ಟು ಆ ಓಣಿಯಲ್ಲಿ, ಪ್ರದೇಶದಲ್ಲಿ, ಆ ಒಂದು ಬೂತ್ ನಲ್ಲಿ ಅವರೇ ಹೋಗಿ ಮಾಡ್ಕೊಂಡು ಬರುವಂಗೆ ಕಡೆ ಮಾಡಿದಂತ ಪೆನ್ ಡ್ರೈವ್ ಅನ್ನು ಕೊಟ್ಟಿದ್ದೇವೆ. ಅವ್ರಿಗೆಲ್ಲ ಇವಾಗ SIR ಮಾಡ್ತಾವ್ರಲ್ಲ, ಎಲ್ಲ ಮುಸಲ್ಮಾನರನ್ನ ಈ ಬಾಂಗ್ಲಾದೇಶದವ್ರನ್ನೆಲ್ಲ ಸೇರ್ಸ್ಕೊಂತವ್ರೆ. ಪಾಕಿಸ್ತಾನದವ್ರು, ಬಾಂಗ್ಲಾದೇಶದವ್ರನ್ನೆಲ್ಲ ಓಟ್ಗೆ ಸೇರ್ಸ್ಕೊಂತಾರೆ. ಅದು ನಾವು ಗೆಲ್ತೀರಿ ಅಂತ. ಹಂಗೆ ಈ ಸರಿ ಅವೆಲ್ಲ ನಡೆಯಲ್ಲ. ಈ ಡೂಪ್ಲಿಕೇಶನ್ಗಳನ್ನ ಹಂಗೆ ಉಳಿಸ್ಕೊಳ್ಬೇಕು. ಯಾರು ಸತ್ತೋಗಿದ್ದಾರೆ ಅವರು ಓಟನ್ನು ಕೂಡ ಉಳಿಸ್ಕೊಳ್ಬೇಕು. ಸತ್ತವರು ಬಂದು ನೆಕ್ಸ್ಟ್ 2028ಕ್ಕೆ ಬಂದು ವೋಟ್ ಹಾಕಬೇಕು, ಅದು ಅವರ ಉದ್ದೇಶವಾಗಿದೆ. ಈ ಆರೋಪಗಳಿಗೆ ಮುಖ್ಯಮಂತ್ರಿ DK ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಎಲ್ಲೂ ಬಿಲ್ಲದ ನಾಲಿಗೆ ಏನೇನೋ ಮಾತಾಡುತ್ತೆ ಅಂತ ವ್ಯಂಗ್ಯವಾಡಿದ್ರು. ತಮ್ಮ ಪಕ್ಷ ನೈಜ ಮತದಾರರು ಬಿಟ್ಟು ಹೋಗದಂತೆ ಶ್ರಮಿಸ್ತಾ ಇದೆ ಅಂತ ಹೇಳಿದ್ರು. ಸೊ ನಾವು ಮಾಡಿರೋಂಥ ಕೆಲಸಕ್ಕೆ ಅವರು ಅಭಿನಂದನೆ ಸಲ್ಲಿಸಬೇಕು. ನಾನು ಎಲ್ಲ MLAಗಳಿಗೆ, ಡಿಫೀಟೆಡ್ ಕ್ಯಾಂಡಿಡೇಟ್ಗೆ, ನಮ್ಮ ಪಾರ್ಟಿಯವ್ರಿಗೆಲ್ಲ ಕರೆದು ಹೇಳಿದ್ದೀನಿ, ಹುಷಾರಪ್ಪ, ನಿಮ್ಮ ಮತದ ಹಕ್ಕು, ದೊಡ್ಡ ಸಂಚು ನಡೀತಾ ಇದೆ ಬೇರೆ ರಾಜ್ಯದಲ್ಲಿರೋ ಥರ, ನೀವು ಹುಷಾರಾಗಿರಿ ಅಂತ ನಾನು ಹೇಳಿದ್ದೇನೆ. ಪಾಪ ಅವ್ರು ರಾಜಕಾರಣ ಮಾಡ್ತಾವ್ರೆ, ರಾಜಕಾರಣ ಮಾಡೋರಿಗೆ ಬೇಡನಕ್ಕಾಗ್ತದ? ಟೀಕೆ ಮಾಡ್ತಾ ಇದ್ದಾರೆ, ಟೀಕೆ ಮಾಡೋರಿಗೆ ಬೇಡನಕ್ಕಾಗ್ತದ? ಎಲಬಿಲ್ ನಾಲಿಗೆ ಮಾಡ್ಲಿ. ಉಪಮುಖ್ಯಮಂತ್ರಿ ಪರಮೇಶ್ವರ್ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ರು.
ಮತ್ತೊಂದು ಕಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಜೆಡಿಎಸ್ ದೂರಿಗೆ ಬೇರೆಯದೇ ಅರ್ಥ ಕಲ್ಪಿಸಿದ್ರು. ಬಿಜೆಪಿಯವರು ಮೊದಲು ವಿರೋಧಿಸ್ತಾರೆ, ಬಳಿಕ ದುರ್ಬಳಕೆ ಮಾಡಿಕೊಳ್ತಾರೆ ಅಂತ ಆರೋಪಿಸಿದ್ರು. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರಂತೂ ಕುಮಾರಸ್ವಾಮಿಯನ್ನ ಬಲಿಪಶು ಮಾಡಿಕೊಳ್ಳಲಾಗ್ತಿದೆ ಅಂದ್ರು. ಬಿಜೆಪಿಯವರಾಗ್ಲಿ ಜನತಾದಳದವರು ರಾಜಕೀಯ ಕಾರಣದಿಂದ ಅವ್ರ ಹೇಳಿಕೆಗಳು ಕೊಡೋದ್ರಲ್ಲಿ ಅರ್ಥವಿಲ್ಲ. ಯಾಕೆಂದ್ರೆ ಚುನಾವಣಾಧಿಕಾರಿಗಳು ಅವರು ಅದನ್ನ ಮಾನಿಟರ್ ಮಾಡ್ತಾರೆ. ಒಂದ್ ವೇಳೆ ಅಲ್ಲಿ ಯಾರೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ, ಅದನ್ನ ಅವರಿಗೆ ಹೇಳ್ಬಹುದು. ಬಿಜೆಪಿ ಅವರು ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ವೆಸ್ಟ್ ಬೆಂಗಾಲ್ ನಲ್ಲೂ ಕೂಡ ಈ ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ ಯಾವ ಪಾರ್ಟಿ ಹೇಳಿ? ಬಿಜೆಪಿ ಅವರೇ. ಸುಮ್ಮನೆ ಪ್ರತಿಭಟನೆ ಮಾಡ್ದಂಗೆ ತೋರಿಸ್ಬೇಕು, ಹೋಗಿ ದೂರು ಕೊಟ್ಟಂಗೆ ಇರಬೇಕು, ಮ್ಯಾಚ್ ಫಿಕ್ಸಿಂಗ್ ಆಗಬೇಕು, ಎಲ್ಲರಿಗೂ ಹೊರಗಿಡ್ಬೇಕಷ್ಟೇ. ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಈ ಪರಿಸ್ಥಿತಿ ಬಂತು ಅಂತ ಹೇಳಿ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಇದೇ ಕುಮಾರಸ್ವಾಮಿ ಅವರನ್ನ ದಾಳವಾಗಿ ಉಪಯೋಗಿಸ್ಕೊಳ್ತಾ ಇರತಕ್ಕಂತ ಈ ಮಹಾನ್ ನಾಯಕ ಪ್ರಹ್ಲಾದ್ ಜೋಶಿ ಅವರು ಕುಮಾರಸ್ವಾಮಿ ಅವರನ್ನ ಬಲಿಪಶುವಾಗಿ ಮಾಡ್ತಾ ಇದ್ದಾರೆ, ಹರಿಕೆ ಕುರಿತಾರ ಮಾಡ್ತಾ ಇರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈ ಎಸ್ಐಆರ್ ಸಮರ ಮುಂದುವರಿಯೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿವೆ. ರಾಜ್ಯ ಬಿಜೆಪಿ ನಾಯಕರು ಇನ್ನೆರಡು ದಿನದಲ್ಲಿ ನವದೆಹಲಿಗೆ ತೆರಳಲಿದ್ದಾರೆ. ಕೇಂದ್ರ ಚುನಾವಣಾ ಆಯುಕ್ತರಿಗೆ ದೂರು ನೀಡಲು ಸಿದ್ಧತೆ ನಡೆಸಿದ್ದಾರೆ. ಹೀಗಾಗಿ ಮತದಾರರ ಪಟ್ಟಿ ಪರಿಷ್ಕರಣೆ ಫೈಟ್ ಕುತೂಹಲ ಮೂಡಿಸಿದೆ. ಸುನೀಲ್ ಈರಣ್ಣ ಜೊತೆ ಪ್ರಸನ್ನ, TV9 ಬೆಂಗಳೂರು.